ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡು ನಿಜವಾಗ್ಲೂ ಕೂಡ ಇಲ್ಲಿ ಯಾರ್ಯಾರ ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು ಗೊತ್ತಾಗ್ಬಿಟ್ಟಿದೆ. ಇಲ್ಲಿ ಗಿಲ್ಲಿ ಅವ್ರನ್ನ ಹೇಗಾದ್ರೂ ಮಾಡಿ ಕುಗ್ಗಿಸ್ಬೇಕು, ಅವ್ರನ್ನ ಟಾರ್ಗೆಟ್ ಮಾಡಿ ಮನೆಯಿಂದ ಓಡಿಸ್ಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ರು ಸ್ಪರ್ಧಿಗಳು ಸ್ಕೆಚ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನನಗಿಲ್ಲಿ ಅನಿಸ್ತು. ಇದರಲ್ಲಿ ಧ್ರುವಂತವ್ರು ನೀವು ನೋಡ್ಬೋದು, ಪ್ರೋಮೋ ಬಿಟ್ಟಾಗ ಯಾವ ರೀತಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗ್ತದೆ. ಅಶ್ವಿನಿ ಗೌಡ ಅವರು ಇಲ್ಲಿ ತಂದಿಟ್ಬಿಟ್ಟು ಮಜಾ ನೋಡ್ತಿದ್ದಾರೆ, ಮತ್ತೆ ಮಜಾ ತಗೊಂತಿದ್ದಾರೆ. ಆಲ್ಮೋಸ್ಟ್ ಯಾರನ್ನ ಇಲ್ಲಿ ಜಗಳ ಆಡಿದ್ರೆ ಒಂಥರ ಖುಷಿ ಅಂತ ಕಾಣಿಸುತ್ತೆ. ಇಲ್ಲಿ ರಿಷಾ ಅವರಂತೂ ಬಾತ್ರೂಮ್ ತೊಳೆಯಲ್ಲ ಅಂತ ಅಂದ್ಬಿಟ್ಟು ಕಣ್ಣೀರ್ ಹಾಕ್ತಾರೆ. ಯಾರಪ್ಪ, ನಿಜವಾಗ್ಲೂ ಕೂಡ ಕೆಲವೊಬ್ರು ಹೆಣ್ಮಕ್ಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ ಇವರು ಮನೆಯಲ್ಲೇ ಆಲ್ಮೋಸ್ಟ್ ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಅನ್ಸ್ಬಿಡುತ್ತೆ. ಆ ರೀತಿಯಾಗಿ ಇಲ್ಲಿ ಆಡ್ತಾರೆ. ಬಾತ್ರೂಮ್ ತೊಳೆಯೋಕ್ಕಾಗಲ್ಲ ಅಂದ್ರೆ ಪರ್ಸನಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಇಲ್ಲಿ ಕಾವ್ಯ ಅವ್ರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು, ನನಗೂ ಕೂಡ ಪರ್ಸನಲ್ ಪ್ರಾಬ್ಲಮ್ ಇದೆಯಲ್ವಾ ಅಂದ್ಬಿಟ್ಟು. ಇವ್ರನ್ನಾದ್ರೆ ಇಲ್ಲಿ ಚೇಂಜ್ ಮಾಡಿದ್ರು, ಅಂದ್ರೆ 3 ದಿವಸ ಬಿಟ್ಟು ಆಮೇಲೆ ಮಾಡಿ ಅಂತ ಹೇಳಿದ್ರು. ಆದ್ರೆ ಗಿಲ್ಲಿ ಅವರು ಇಲ್ಲಿ ಪಾತ್ರೆ ತೊಳಿಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ನೆಪ ಹೇಳಿದ್ರು. ಅದಕ್ಕೆ ಇಲ್ಲಿ ಮಾಡೋರು ಹಿಂದೆನೆ ಹೋಗ್ಬಿಟ್ಟು ಮಾಡಿಸಿದ್ರು. ಈಗ ಇಲ್ಲ, ನೀವು ಮಾಡಲೇಬೇಕು ಅಂತ ಅಂದ್ಬಿಟ್ಟು ರಿಷಾ ಅವ್ರಿಗೆ ಇಲ್ಲಿ ಮಾಡಿಸ್ತಾರ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಒಂದು ಸೀನ್ಗಳು ಕಟ್ ಆಗಿದೆ, ಜಾಯಿನ್ ಮಾಡ್ಬೋದಿತ್ತು ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಇಲ್ಲಿ ರಿಷಾ ಅವರು, ರಾಶಿಕಾ ಅವರು ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಿರೋದು ನಿನ್ನೆ ಎಪಿಸೋಡಲ್ಲೂ ಕೂಡ ಇಲ್ಲಿ ಮಿಸ್ ಆಯಿತು, ಇವತ್ತಿನ ಎಪಿಸೋಡಲ್ಲೂ ಕೂಡ ಇಲ್ಲಿ ಮಿಸ್ ಆಯಿತು. 2 ದಿವಸನೂ ಕೂಡ ಕಂಟಿನ್ಯೂಟಿ ಆಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ರಿಷಾ ಅವರು, ರಾಶಿಕಾ ಅವರು ಇಬ್ಬರು ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ, ಕಾವ್ಯ ಅವ್ರನ್ನ ಹೇಗೆ ದೂರ ಮಾಡಬೇಕು, ಇಲ್ಲಿ ಯಾರಿಗೆ ಸ್ಕೆಚ್ ಹಾಕಿದ್ರೆ ಯಾರು ಬೀಳ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಬಟ್ ಆ ಒಂದು ಸೀನ್ ಇಲ್ಲಿ ತೋರಿಸ್ಲೇ ಇಲ್ಲ. ನಿನ್ನೆನೂ ಅದೇ ರೀತಿ ಮಾಡಿದ್ರು, ಇಲ್ಲಿ ಇವತ್ತು ಅದೇ ರೀತಿ ಇಲ್ಲಿ ಮಾಡಿದ್ರು. ಆಲ್ಮೋಸ್ಟ್ ರಿಷಾ ಅವ್ರನ್ನ ಇಲ್ಲಿ ಸೇವ್ ಮಾಡೋಕ್ಕೆ ನೋಡ್ತಾ ಇದ್ದಾರ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಆಲ್ಮೋಸ್ಟ್ ನೀವು ನೋಡ್ಬೋದು, ಅವ್ರು ಏನೇ ಒಂದು ತಪ್ಪು ಮಾಡಿದ್ರು ಕೂಡ ಮೇನ್ ಆಗಿ ಮೊದಲನೇ ಪಾಯಿಂಟ್ ನಂದೇನಪ್ಪ ಅಂತಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಆದರೂ ಕೂಡ ಮನೇಲಿದ್ದಾರೆ, ಕ್ಯಾಪ್ಟನ್ಸಿ ಟಾಸ್ಕ್ ಹೋಗ್ತಾರೆ. ಲೆಟರ್ನ ಇಲ್ಲಿ ಕೊಟ್ಟಾಗ ಅವ್ರಿಗೆ ಏನಕ್ಕೆ ಪವರ್ ಕೊಡಬೇಕಿತ್ತು? ಆಲ್ಮೋಸ್ಟ್ ಸುಮಾರು ಸತಿ ಇಲ್ಲಿ ಇದೇ ಥರ ಆಗೋಗಿದೆ. ಅವ್ರು ಮಾತಾಡಿರೋದು ಇಲ್ಲಿ ಕಾವ್ಯ ಅವ್ರಿಗೆ ಏನೆಲ್ಲ ಮಾತಾಡಿದ್ದಾರೆ ಅದು ಎಪಿಸೋಡ್ಗಳಲ್ಲಿ ಪ್ರಸಾರನೇ ಆಗಿಲ್ಲ. ಲೈವಲ್ಲಂತೂ ಇಲ್ಲಿ ಚೆನ್ನಾಗಿ ಗೊತ್ತಾಗಿದೆ. ಅಶ್ವಿನಿ ಗೌಡ ಅವರಂತೂ ಇಲ್ಲಿ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಿದ್ದಾರೆ. ಆಲ್ಮೋಸ್ಟ್ ಇವತ್ತು ಮಾಳು ಅವರು ಏನು ಕ್ಯಾಪ್ಟನ್ ಆದರೂ ಪರ್ಸನಲಿ ನನಗೂ ಕೂಡ ಇಲ್ಲಿ ತುಂಬಾ ಇಷ್ಟ ಆಯಿತು. ಆದರೆ ಇಲ್ಲಿ ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಅಂತ ಇಲ್ಲಿ ಹಾಕ್ತಾ ಇರ್ತಾರೆ. ಇಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿದೆ, ನೀವು ಯಾರನ್ನ ಕ್ಯಾಪ್ಟನ್ ಆಗಬೇಕು ಅಂತ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ 99% ಇಲ್ಲಿ ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಕಾವ್ಯ ಅವರು ಇಲ್ಲಿ ಈ ವಾರದ ಕ್ಯಾಪ್ಟನ್ ಆಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದರು. ಆದರೆ ನೋಡಿ, ಇಲ್ಲಿ ಅಲ್ಲಿಗೆ ಬಂದಿರೋ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋ ಪ್ರೇಕ್ಷಕರು ಮತ್ತು ಅಭಿಮಾನಿಗಳು ಇಲ್ಲಿ ಮಾಳು ಅವ್ರನ್ನ ಗೆಲ್ಲಿಸಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಇದು ಯಾವ ಲೆಕ್ಕನೋ ಗೊತ್ತಿಲ್ಲ, ನನಗಂತೂ ಇಲ್ಲಿ ಅನ್ನಿಸ್ಲಿಲ್ಲ ಪರ್ಸ್ನಲಿ. ಅವರೇ ಗೆಲ್ಸಿದ್ರು ಬೇಕಂತಂದ್ಬಿಟ್ಟು ಮಾಡಿದ್ರು ಅಂತಂದ್ಬಿಟ್ಟು ಅನ್ನಿಸ್ತದೆ. ಮಾಳು ಅವರಾಗಿದ್ದು ಖುಷಿನೇ, ಬಟ್ ಅವ್ರು ಆಗಬಾರ್ದಿತ್ತು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ನೀವು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಮಾಳು ಅವರು, ಕಾವ್ಯ ಅವರು ಇಬ್ರಿಗೂ ಕೂಡ ಇಲ್ಲಿ ಪೈಪೋಟಿ ಬಿದ್ದೇ ಬೀಳುತ್ತೆ ಅಂತ ಗೊತ್ತಿತ್ತು. ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಮಾಳು ಅವರು ಗೆದ್ದಿರೋಕ್ಕಿಂತ ಖುಷಿಯಾಗಿದ್ದೇನಪ್ಪ ಅಂತಂದ್ರೆ ಕಾವ್ಯ ಗೆಲ್ಲಿಲ್ಲ ಅನ್ನೋ ಒಂದು ಖುಷಿ ಅವ್ರ ಮುಖದಲ್ಲಿ ಎದ್ದು ಕಾಣಿಸ್ತಿತ್ತು. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ ಇವತ್ತ ವ್ಯಕ್ತಿತ್ವ ಗೆದ್ದಿದೆ ಮಾಡು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸುದ್ದಿ ಅವರು ಕೂಡ ಇಲ್ಲಿ ಅಷ್ಟೇ, ಆಲ್ಮೋಸ್ಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಗಿಲ್ಲಿಗೆ ಒಂದು ಒಳ್ಳೆ ಚಾನ್ಸ್ ಇತ್ತು, ಅದನ್ನ ಮಿಸ್ ಮಾಡ್ಕೊಂಡ ಗಿಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಅವ್ರಿಗೆ ಆ ಫೀಲ್ ಇಲ್ಲ, ಇವ್ರು ಯಾಕೆ ಆ ಫೀಲಿಂಗ್ಸ್ನ ಇಲ್ಲಿ ಹುಟ್ಟಾಕಿಸ್ಬೇಕು? ಇಲ್ಲಿ ಅಶ್ವಿನಿ ಅವರು ಅದೇ ಹೇಳಿದ್ರು, ಜಾನ್ವಿ ಅವರು ಅದೇ ಹೇಳಿದ್ರು, ಮತ್ತೆ ಸುದ್ದಿ ಅವರು ಕೂಡ ಇಲ್ಲಿ ಅದೇ ಹೇಳಿದ್ರು. ಅಂದ್ರೆ ಇಲ್ಲಿ ಗಿಲ್ಲಿ ನಟ ಅವರು ಲೆಟರ್ನ ಬಿಟ್ಕೊಟ್ಟಿರ್ಲಿಲ್ಲ ಅಂತಂದ್ರೆ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಿದ್ರು. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ಅವರೇ ಗೆಲ್ತಿದ್ರು, ಈ ವಾರದ ಕ್ಯಾಪ್ಟನ್ ಅವರೇ ಆಗ್ತಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಇವ್ರುಗಳು ಮಾತಾಡ್ತಾರೆ. ಕಾವ್ಯವ್ರಿಗೂ ಕೂಡ ಇದಕ್ಕೆ ಹರ್ಟ್ ಆಯ್ತು. ಅವ್ರು ಇಲ್ಲಿ ಹೇಳ್ತಾರೆ ಕಾಕ್ರೋಚ್ ಸುದ್ದಿ ಅವ್ರಿಗೆ ಈ ರೀತಿಯಾಗಿ ನೀವು ಮಾತಾಡಬೇಡಿ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಕಾವ್ಯ ಅವ್ರನ್ನ ತುಂಬಾನೇ ಟ್ರಿಗರ್ ಮಾಡ್ತಾ ಇದ್ದಾರೆ. ಇಲ್ಲಿ ಸುದ್ದಿ ಅವ್ರು ಇರ್ಬೋದು, ಮತ್ತೆ ಇವಾಗ ಒಂದು ಟೀಮ್ಗೆ ಜಾನ್ವಿ ಅವರು ಇವಾಗ ಸೇರ್ಕೊಂಡ್ಬಿಟ್ಟವ್ರೆ. ಆಲ್ಮೋಸ್ಟ್ ಹೋದ ವಾರ ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಈ ವಾರ ಬೇಕು ಬೇಕು ಅಂತಾನೆ ಇಲ್ಲಿ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೋಗಿದ ತಕ್ಷಣನೇ ಅವ್ರದ್ದೊಂದು ಟೀಮ್ ಏನಿದೆ ಅದಕ್ಕೆ ಇಲ್ಲಿ ಜಾನ್ವಿ ಅವ್ರು ಸೇರ್ಕೊಂಡಿದ ತಕ್ಷಣ ಅವ್ರ ಮೈಂಡೇ ಇಲ್ಲಿ ಡೈವರ್ಟ್ ಆಗ್ಬಿಡುತ್ತೆ. ಅವ್ರ ಜೊತೆ ಯಾರೇ ಇದ್ರು ಕೂಡ ಹಾಗೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಹೆಂಗ್ ಮ್ಯಾನಿಪುಲೇಟ್ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಏನೇ ಒಂದು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಗಿಲ್ಲಿ. ಇಲ್ಲಿ ಏನೋ ತಪ್ಪಾಯ್ತಾ ಅಂದ್ರೆ ಅದು ಗಿಲ್ಲಿ. ಇವತ್ತಿನ ಎಪಿಸೋಡ್ ನೋಡಿದ್ರೆ ಫುಲ್ ಧ್ರುವಂತವ್ರ ಮೇಲೆ ಇತ್ತು. ಆಲ್ಮೋಸ್ಟ್ ಅವರೊಂದು ವರ್ಡ್ ಹೇಳ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಬೈತಾರೆ. ಪೂರ್ತಿ ಹೇಳೋದು ಬೇಡ, ಯಾಕಂದ್ರೆ ನೀನು ಜೀವನ ನಡೆಸ್ತಾ ಇರೋದು ಇಲ್ಲಿ ಇನ್ನೊಬ್ಬರನ್ನ ಕೆಳಗಡೆ ಹಾಕ್ಬಿಟ್ಟು ನೀನು ಇಲ್ಲಿ ನಿಂಗೆ ಫೂಟೇಜ್ ಸಿಗ್ತಿರೋದು ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಬೇರೆಯವ್ರನ್ನ ಕೆಳಗಡೆ ಹಾಕಿ ತುಳಿದ್ಬಿಟ್ಟು ನೀನು ಜೀವನ ನಡೆಸ್ತಾ ಇದೆಯಾ ಹಾಗೆ ಹೇಗೆ ಅಂತ ಇಲ್ಲಿ ಮಾತಾಡಿದ್ರು. ಆಲ್ಮೋಸ್ಟ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೇನು ಅಧಿಕಾರ ಇದೆ? ಇಲ್ಲಿ ಆಲ್ಮೋಸ್ಟ್ ಇವ್ರು ಹೇಳ್ತಾರಂತೆ, ಕಿಚ್ಚ ಸುದೀಪ್ ಸರ್ ಕೇಳಿಲ್ಲ ಅಂದ್ರೆ ಕೈ ಎತ್ಬಿಟ್ಟು ಮಾತಾಡ್ತಾರಂತೆ. 2 ಸತಿ ಇವ್ರಿಗೆ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವ್ರ ಮಾತನ್ನ ಆಲ್ಮೋಸ್ಟ್
ಆಲ್ಮೋಸ್ಟ್ ಯಾರು ಕೂಡ ಕೇಳಿಸ್ಕೊಳ್ಳೋಕೆ ಇಲ್ಲಿ ತಯಾರಿಲ್ಲ. ಅಷ್ಟು ಉಗಿದ್ರೂ ಕೂಡ ಇಲ್ಲಿ ಇವ್ರೇನೋ ಕೈ ಎತ್ಬಿಟ್ಟು ಮಾತಾಡ್ತಿರುತ್ತೆ. ಕೈ ಎತ್ತು ಮಾತಾಡೋದಲ್ಲ, ಇವ್ರು ನಿಜವಾಗ್ಲೂ ಕೂಡ ಹೊರಗಡೆ ಕಳಿಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ವ್ಯಕ್ತಿತ್ವಕ್ಕೆ ನೀನು ಡ್ಯಾಮೇಜ್ ಮಾಡಬೇಡ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮತ್ತೆ ವಾಕ್ ಸ್ವಾತಂತ್ರ್ಯ ಇಲ್ವಾ ಅಂತ ಕೇಳ್ತಾರೆ. ಅದೇ ಗಿಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಇಲ್ಲಿ ಅವರು ವಾಕ್ ಸ್ವಾತಂತ್ರ್ಯ ಇಲ್ವಾ, ಇವ್ರಿಗೆ ಮಾತ್ರ ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆಯಾ? ಇಲ್ಲಿ ಆಲ್ಮೋಸ್ಟ್ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಧ್ರುವಂತ್ ಅವ್ರಿಗೆ ಇಲ್ಲಿ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ, ಗಿಲ್ಲಿ ಅವ್ರ ವಿರುದ್ಧ ನಿಂತ್ಕೊಂಡ್ರೆ ನಾನಿಲ್ಲಿ ಆರಾಮಾಗಿ ನನಗೆ ಫುಟೇಜ್ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವ್ರು ಇರ್ಬೋದು, ಸುದಿ ಅವ್ರು ಇರ್ಬೋದು. ಆಲ್ಮೋಸ್ಟ್ ನಿಮ್ಗೆ ಇವತ್ತು ಕಳಪೆ ಕೊಟ್ಟಾಗೆ ಇಲ್ಲಿ ಗೊತ್ತಾಗಿರುತ್ತೆ. ನಾನು ಕಳೆದ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ದೆ, ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ಮಾತಾಡ್ಲಿಲ್ಲ ಅಂದ್ರೂ ಕೂಡ ಇಲ್ಲಿ ನಾವು ಗಿಲ್ಲಿನ ನಾವೇ ಹೀರೋ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ. ಅವ್ರಿಗೆ ಜಗಳ ಆಡ್ಬೇಕಾದ್ರೆ ಬುದ್ಧಿ ಇರ್ಲಿಲ್ವಾ, ನಾನು ಹೋಗಿ ಇಲ್ಲಿ ಜಗಳ ಆಡಿದ್ರೆ ಅದು ಜಾಸ್ತಿ ದೊಡ್ಡದಾಗುತ್ತೆ, ಅವಾಗ ಇಲ್ಲಿ ಗಿಲ್ಲಿ ಅವ್ರಿಗೆ ಫುಟೇಜ್ ಸಿಕ್ಕುತ್ತೆ ಅಂದ್ಬಿಟ್ಟು ಬುದ್ಧಿ ಇರ್ಲಿಲ್ಲ. ಎಲ್ಲಾ ಜಗಳ ಆದ್ಮೇಲೆ ಇಲ್ಲಿ ಹೇಳ್ತಾರೆ ನಾವೇ ಹೀರೋ ಮಾಡ್ತಾ ಇದೀವಿ ಅಂತಬಿಟ್ಟು. ಅವ್ರೇನು ಇಲ್ಲಿ ಹೀರೋ ಮಾಡೋದು, ಅವ್ರು ಯಾವಾಗೋ ಹೀರೋ ಆಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ನೀವು ಗೊತ್ತಿರುತ್ತೆ ಎಲ್ರಿಗೂ ಕೂಡ ಕರ್ನಾಟಕ ಜನತೆ ಯಾರನ್ನ ಇಲ್ಲಿ ಇಷ್ಟ ಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಧ್ರುವಂತ್ ಅವ್ರು ಒಂದು ವರ್ಡ್ ಹೇಳಿದ್ರು, ಆಲ್ಮೋಸ್ಟ್ ಏನೋ ನನ್ನ ಒಂದು ವ್ಯಕ್ತಿತ್ವನ ನೀನು ಡ್ಯಾಮೇಜ್ ಮಾಡಬೇಡ ಅಂತ ಅಂದ್ಬಿಟ್ಟು. ಅವರೊಂದು ವ್ಯಕ್ತಿತ್ವ ಹೇಗಿದೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಯಾಕಂದ್ರೆ ಪದೇ ಪದೇ ಹೇಳ್ತಿದ್ರೆ ಆಲ್ಮೋಸ್ಟ್ ಬೇರೆಯವ್ರಿಗೂ ಕೂಡ ಇಲ್ಲಿ ಬೇಜಾರಾಗ್ಬಿಡುತ್ತೆ. ಇಲ್ಲಿ ಯಾರ ವ್ಯಕ್ತಿತ್ವನು ಯಾರೂ ಕೂಡ ಇಲ್ಲಿ ತುಳಿತಲ್ಲ. ಇಲ್ಲಿ ಫಸ್ಟಿಗೆ ಜಗಳ ಆಗಕ್ಕೆ ಮೇನ್ ಕಾರಣ ಬಂದಿದ್ದೆ ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿಯವ್ರಿಗೆ ಏನೊಂದು ಟೈಟಲ್ ಕೊಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಇವ್ರಿಗೆ ಯಾಕಪ್ಪ ಬೇಕು, ಅದೇ ಟೈಟಲ್ಗಳನ್ನ ಗಿಲ್ಲಿ ನಟ ಅವರು ಕೊಟ್ರೆ ಇವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ, ಫುಟೇಜ್ಗೋಸ್ಕರ ಮಾಡ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಚಂದ್ರಪ್ರಭಾ ಅವರು ಕೂಡ ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ಮಾತಾಡಬೇಕಾದ್ರೆ ಇಲ್ಲಿ ಸಮಾಧಾನ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಕಳಪೆ ಕೊಡ್ಬೇಕಾದ್ರೆ ಇಲ್ಲಿ ಅವರಿಗೆ ಧೈರ್ಯನೇ ಇಲ್ಲ ಆಲ್ಮೋಸ್ಟ್ ಕಾಕ್ರೋಚ್ ಸುದ್ದಿ ಅವ್ರ ವಿರುದ್ಧ ಕೊಡಕ್ಕೆ. ಅಂದ್ರೆ ಅಶ್ವಿನಿ ಗೌಡ ಅವ್ರ ಟೀಮಲ್ಲಿ ಯಾರ್ಯಾರು ಇದಾರೋ ಅವ್ರ ವಿರುದ್ಧವಾಗಿ ಇಲ್ಲಿ ಮಾತಾಡಕ್ಕೆ ಚಂದ್ರಪ್ರಭು ಅವ್ರಿಗೆ ಆಗದೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತದೆ. ಜೊತೆಗಿರೋ ಸ್ನೇಹಿತನಿಗೆ ಇಲ್ಲಿ ಆಲ್ಮೋಸ್ಟ್ ನೀವು ನೋಡ್ತಾ ಬರ್ತಿದ್ದೀರಾ, ಇಲ್ಲಿ ಚೂರಿ ಹಾಕ್ತಾ ಇರೋದೇ ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು. ಇಲ್ಲಿ ಚಂದ್ರಪ್ರಭು ಅವರು ಏನೇ ಒಂದು ಕಳಪೆ ಅಂತ ಬಂತ ಅಂದ್ರು ಸಾಕು ಗಿಲ್ಲಿ ನಟ ಅವರು, ಏನನ್ನ ತಪ್ಪಾಯ್ತು ಅಂದ್ರೆ ಗಿಲ್ಲಿ ನಟ ಅವರು. ಒಬ್ಬೊಬ್ಬರ ವ್ಯಕ್ತಿತ್ವ ಹಾಗೆ ಇರುತ್ತೆ, ಏನು ಕೂಡ ಇಲ್ಲಿ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡ್ಕೊಳಕ್ಕೂ. ಇವಾಗ ಒಂದು ಹೇಳ್ತಾರೆ ವರ್ಡು, ಹುಟ್ಟು ಗುಣ ಸುಟ್ಟರು ಕೂಡ ಇಲ್ಲಿ ಹೋಗಲ್ಲ ಅಂತ ಅಂದ್ಬಿಟ್ಟು. ಈಗ ನಮ್ಮ ಒಂದು ವ್ಯಕ್ತಿತ್ವ ಹೇಗಿರುತ್ತೆ ನಾವು ಅದರಲ್ಲಿ ಆಲ್ಮೋಸ್ಟ್ ಮುಖವಾಡ ಹಾಕೊಂಡಂತೂ ಇಲ್ಲಿ ಬದುಕಕ್ಕೆ ಬರಲ್ಲ ಗಿಲ್ಲಿ ನಟ ಅವ್ರಿಗೆ. ಧ್ರುವಂತ್ ಅವ್ರಿಗಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂತಂದ್ರೆ ಇಷ್ಟು ದಿವಸ ಸೈಲೆಂಟ್ ಆಗಿದ್ದವರು ಬೇಕಂತಂದ್ಬಿಟ್ಟು ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಚೆನ್ನಾಗಿ ಗೊತ್ತಾಗಿದೆ. ರಿಷಾ ಅವರು ರಾಶಿಕ್ ಅವರು ಏನೊಂದು ಮಾತಾಡ್ಕೊಂಡಿದ್ರು ಇಲ್ಲಿ ಆಲ್ಮೋಸ್ಟ್ ಇವ್ರಿಗೂ ಕೂಡ ಗೊತ್ತಾಗಿದೆ. ನಾನು ಇಲ್ಲಿ ಕಾವ್ಯನ ಇಲ್ಲಿ ಟಾರ್ಗೆಟ್ ಮಾಡಿದ್ರೆ ಗಿಲ್ಲಿಗೆ ಚೆನ್ನಾಗಿ ಹರ್ಟ್ ಆಗುತ್ತೆ, ಚೆನ್ನಾಗಿ ಹತ್ತಿ ಉರಿಯುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಇಲ್ಲಿ ಟ್ರೈ ಮಾಡ್ತಿದ್ದಾರೆ ಅಷ್ಟೇ. ಕಳಪೆ ಕೊಡಬೇಕಾದ್ರೆ ರೀಸನ್ ಕೊಟ್ಟಿದ್ದು ಕೂಡ ಇಲ್ಲಿ ಅಷ್ಟೇ. ನೋಡಿ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಕಳಪೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವರು ಕೂಡ ಬಂದು ಅವ್ರ ಹೆಸರಲ್ಲಿ ಹೇಳಿದ್ರು. ಸ್ಪಂದನ ಅವರಂತೂ ಇಲ್ಲಿ 100% ತುಂಬಾ ಚೆನ್ನಾಗಿ ಯಾರು ಪರ ಮತ್ತೆ ಯಾರು ವಿರೋಧ ಅಂತ ಇಲ್ಲಿ ನಾನು ಹೇಳ್ತಾರ ಸಕ್ಕತ್ತ ರೀಸನ್ ಕೊಟ್ರು. ಇಲ್ಲಿ ಕಳಪೆ ಅಂತ ಬಂದಾಗ ರಿಷಾ ಅವರು ಏನ್ ಮಾಡ್ತಾ ಇದಾರೆ ಅದನ್ನ ಮಕ್ಕದ ಮೇಲೆ ಹೊಡೆದಂಗೆ ಇಲ್ಲಿ ಹೇಳಿದ್ರು. ಆ ಒಂದು ಧೈರ್ಯ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಇಲ್ಲಿ ಇರಲಿಲ್ಲ. ಏನಕ್ಕೆ ಅಂತಂದ್ರೆ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ನೀನ್ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ಯಾ, ನೀನು ಆಲ್ಮೋಸ್ಟ್ ಕಳಪೆ ಆಟ ಆಡಿದ್ಯಾ ಬಿಗ್ ಬಾಸ್ ಮನೆಯಲ್ಲಿ, ನೀನು ಕಳಪೆ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರೇನ ಹೇಳಿದ್ರೆ ನಿಜವಾಗ್ಲೂ ಕೂಡ ಅವ್ರನ್ನ ಉತ್ತಮ ಅಂತ ಹೇಳ್ಬೋದಿತ್ತು. ಆದ್ರೆ ಅವ್ರ ಜೊತೆಲಿ ಇಲ್ಲಿ ರಿಷಾ ಅವರು ಇರೋ ಕಾರಣ ಇಲ್ಲಿ ಅವ್ರಿಗೆ ಯಾರೂ ಕೂಡ ಕಳಪೆ ಕೊಡ್ಲಿಲ್ಲ. ಆಲ್ಮೋಸ್ಟ್ ನೀವು ನೋಡ್ಬೋದು ಸ್ಪಂದನ ಒಬ್ಬರೇ ಇಲ್ಲಿ ಧೈರ್ಯ ಮಾಡಿಬಿಟ್ಟು ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರು. ಇನ್ನೊಬ್ರು ಅಳಬೇಕಾದ್ರೆ ಆಲ್ಮೋಸ್ಟ್ ಟಾಂಗ್ ಮಾಡ್ಬಿಟ್ಟು ಮಾತಾಡ್ತಿರಲ್ಲ, ಅದು ಇಷ್ಟ ಆಗಲ್ಲ, ಆ ಥರ ಮಾತಾಡಬಾರ್ದು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಅವ್ರಿಗೆ ಒಂದು ಚೂರು ಕೂಡ ಅಯ್ಯೋ ಅನ್ಸಲ್ಲ. ಅವ್ರ ಕಣ್ಣಲ್ಲಿ ನೀರು ಬಂದ್ರೆ ಮಾತ್ರನೇ, ಅಂದ್ರೆ ಕೆಲವೊಬ್ರು ಸ್ಪರ್ಧಿಗಳು ಅಶ್ವಿನಿ ಗೌಡ ಅವ್ರಿಗಿರ್ಬೋದು ಮತ್ತೆ ಇಲ್ಲಿ ರಿಷಾ ಅವ್ರಿಗಿರ್ಬೋದು ರಾಶಿಕ್ ಅವ್ರಿಗಿರ್ಬೋದು, ಅವ್ರ ಕಣ್ಗಳಲ್ಲಿ ನೀರು ಬಂದ್ರೆ ಮಾತ್ರ ಅದು ನೀರು. ಬೇರೆಯವರು ನೀರು ಹಾಕಿದ್ರೆ ಡ್ರಾಮಾ ಎಮೋಷನ್ ಕಾರ್ಡ್ ನ ಪ್ಲೇ ಮಾಡ್ತಾರೆ ಅಂತ ಹೇಳ್ತಾರೆ. ರಾಶಿಕ್ ಅವ್ರಿಗೆ ಇಲ್ಲಿ ಅವರು ನಾಮಿನೇಷನ್ ಆಗಿರೋದು ಒಂದು ಕಡೆ ಬೇಜಾರಿದ್ರೆ, ಇಲ್ಲಿ ಕಾವ್ಯ ಅವರು ನಾಮಿನೇಟ್ ಆಗಿಲ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಮಾತಾಡ್ತಿದ್ದಾರೆ. ಅದು ಅಶ್ವಿನಿ ಗೌಡ ಹತ್ರ. ಆಲ್ಮೋಸ್ಟ್ ನೀವು ನೋಡ್ಬೋದು ಇಲ್ಲಿ ರಾಶಿಕ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಾವ್ಯ ಅವ್ರನ್ನ ಡೈರೆಕ್ಟ್ ಆಗಿ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದಾರೆ. ಇಲ್ಲಿ ರಿಷಾ ಅವರು ಕೂಡ ಒಂದ್ ಕಡೆ ಇರ್ಲಿ ಬಿಡಿ, ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ಇದನ್ನ ತೋರಿಸಿದ್ರು. ಒಂದು ಪಾಯಿಂಟ್ ಇಲ್ಲಿ ತೋರಿಸಿದ್ರು ಅಷ್ಟೇ. ಇನ್ನು ಸುಮಾರು ಮಾತಾಡಿದ್ದಾರೆ. ಇಲ್ಲಿ ಗಿಲ್ಲಿನ ಹೆಂಗ್ ಹೊಡಿಬೇಕು ಸ್ಕೆಚ್ ಹಾಕ್ತಾರೆ ಕುತ್ಕೊಂಡ್ಬಿಟ್ಟು ಮನೇಲಿ, ಯಾರ್ಯಾರ ಮನೆ ಹೆಂಗ್ ಹಾಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೆಲವೊಬ್ರು ಹಾಕ್ತಾರೆ ನೋಡಿ ದೃಷ್ಟರು. ಆ ರೀತಿಯಾಗಿ ಇಲ್ಲಿ ಇವರು ಕುತ್ಕೊಂಡ್ಬಿಟ್ಟು ಇಲ್ಲಿ ಸ್ಕೆಚ್ ಹಾಕಿದ್ರು. ಇಲ್ಲಿ ಕಾವ್ಯ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ ಅಂತಂದ್ರು. ಅಂದ್ರೆ ಅವರಿಬ್ರು ಮನೇಲಿ ಇಲ್ವಾ, ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ರಾಶಿಕ್ ಅವರು. ಆಲ್ಮೋಸ್ಟ್ ಮನೇಲಿ ಕಾಣಿಸ್ಬೇಕು ಅಂತಂದ್ರೆ ಇವ್ರ ಎದುರುಗಡೆ ಹೋಗಿ ನಿಂತ್ಕೊಂಡ್ಬಿಡ್ಬೇಕು ಕಾವ್ಯ ಅವರು. ನೋಡಿ ನಾನು ಕಾಣಿಸ್ತಾ ಇದ್ದೀನಿ, ನೋಡಿ ನಾನು ಇಲ್ಲಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಆ ರೀತಿ ಯಾಕೆ ಮಾಡೋಕ್ಕಾಗತ್ತೆ. ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವರು ಏನು ಕೂಡ ಆಟ ಆಡ್ತಾ ಇಲ್ಲಿ ಟ್ರಂಪ್ ಕಾರ್ಡ್ ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾನೆ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಕಾವ್ಯ ಅವ್ರ ಮೇಲೆ ಗಿಲ್ಲಿ ಡಿಪೆಂಡ್ ಆಗಿದ್ದಾರೆ, ಗಿಲ್ಲಿ ಅವ್ರ ಮೇಲೆ ಕಾವ್ಯ ಅವರು ಡಿಪೆಂಡ್ ಆಗಿದ್ದಾರೆ ಅಂತಾನೆ ಇವ್ರಿಬ್ರದ್ದು ಬರೀ ಮಾತುಕತೆ. ನೀವು ಅಶ್ವಿನಿ ಗೌಡ ಅವ್ರು ನೋಡ್ಬೋದು, ಇಲ್ಲ ಅಂತಂದ್ರೆ ರಾಶಿಕ್ ಅವ್ರು ನೋಡ್ಬೋದು. ಇವ್ರಿಬ್ರದ್ದು ಗ್ರೂಪ್ ಇತ್ತು ಅಂತಂದ್ರೆ ಇಲ್ಲಿ ರಾಶಿಕ್ ಅವರು ಸೂರಜ್ ಅವ್ರ ಜೊತೆ ಕುತ್ಕೊಂಡಿದ್ರೆ ಬೇರೆ ಮ್ಯಾಟರ್ಗಳನ್ನ ಇಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗೆ ಹೀಗೆ ಇಲ್ಲಿ ತುಟಿಗೆ ಏನೋ ಹತ್ತಿದೆ ಅಂತ ಅಂದ್ಬಿಟ್ಟು ರಾಶಿಕ್ ಅವ್ರು ಮಾತಾಡ್ಕೊಂಡು ಕೂತಿರ್ತಾರೆ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನಾದ್ರು ಜೊತೆಗಿದ್ರು ಅಂತ ಅಂದ್ರೆ ರಾಶಿಕ್ ಅವರು ಸೂರಜ್ ಅವ್ರನ್ನ ಬಿಟ್ಟು ಬೇರೆ ಯಾರೇ ಜೊತೆ ಮಾತಾಡ್ತಿದ್ರು ಕೂಡ ಆ ಒಂದು ಮ್ಯಾಟ್ರು ಇಲ್ಲಿ ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದೇ ಆಗಿರುತ್ತೆ. ರಿಷಾ ಅವ್ರನ್ನ ತಗೊಳ್ಳಿ,
ಅವರು ಕೂಡ ಅಷ್ಟೇ ಗಿಲ್ಲಿಯವರು ಕಾವ್ಯ ಅವ್ರದ್ದು. ಇನ್ನು ಸುದಿ ಅವ್ರನ್ನ ತಗೊಳ್ಳಿ, ಅವರು ಕೂಡ ಇಲ್ಲಿ ಕಾವ್ಯ ಅವರು ಗಿಲ್ಲಿಯವರು, ಇವರೆಲ್ಲರೂ ಕೂಡ ಆಲ್ಮೋಸ್ಟ್ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂಥರ ಹುಚ್ಚಿಟ್ಬಿಡಿದೆ ಅವ್ರಿಗೆಲ್ರಿಗೂ ಕೂಡ. ಇಲ್ಲಿ ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂದ್ರೆ ಅವ್ರ ಮನಸ್ಸಲ್ಲಿರೋದು ನಾನು ಹೇಳ್ತಾ ಇರೋದು. ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಇಲ್ಲಿ ನಾವೆಲ್ಲರೂ ಕಾಣಿಸ್ಕೋಬೇಕು ಅಂತಂದ್ರೆ ಅವನ ಹತ್ರ ಹೋಗ್ಬಿಟ್ಟು ಇಲ್ಲಿ ಏನಾದ್ರು ಜಗಳ ತೆಗೆದುಬಿಟ್ರೆ ನಾವು ಹೈಲೈಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಅತಿರೇಕಕ್ಕೆ ಹೋಗಿರೋದು ಈ ಒಂದು ಟೀಮು. ಬಕೆಟ್ ಟೀಮು ತುಂಬಾ ಅತಿರೇಕಕ್ಕೆ ಇಲ್ಲಿ ಹೋಗಿದೆ. ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ಪಾಯಿಂಟ್ ಔಟ್ ಮಾಡ್ತಾನೆ ಇದ್ದಾರೆ. ಬಟ್ ಇಲ್ಲಿ ಗಿಲ್ಲಿ ಅವ್ರು ಮಾಡ್ತಿರೋ ತಪ್ಪೇನು ಅಂತಂದ್ರೆ ನನ್ನ ಪ್ರಕಾರ ಎಲ್ಲರ ಹತ್ರನೂ ಕೂಡ ತುಂಬಾ ಕಾಮಿಡಿ ಮಾಡ್ತಾ ಇದ್ದಾರೆ ಅವರು. ಸುಮಾರು ಒಂದು 5-10% ಕಾಮಿಡಿನ ಇಲ್ಲಿ ಸ್ವಲ್ಪ ಬದಿಗಿಡಬೇಕಾಗತ್ತೆ ಕೆಲವೊಬ್ಬರ ಹತ್ರ. ಇದನ್ನ ಕಾವ್ಯ ಅವರು ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಹೇಳ್ತಾರೆ, ಆಲ್ಮೋಸ್ಟ್ ನೀನು ಇಲ್ಲಿ ಕಾಮಿಡಿ ಮಾಡ್ತಿದ್ಯಾ, ಇನ್ನೊಬ್ಬರನ್ನ ಇಲ್ಲಿ ಹೀಯಾಳಿಸ್ಬಿಟ್ಟು ಕಾಮಿಡಿ ಮಾಡಬೇಡ, ಅದು ಬೇರೆಯವ್ರಿಗೆ ಈಚ್ ಕಡೆ ಬೇರೆ ರೀತಿಯಾಗಿ ಅದು ಪೋಟ್ರೆ ಆಗ್ಬಿಡುತ್ತೆ, ಆ ಥರ ಮಾಡಬೇಡ, ಆಲ್ಮೋಸ್ಟ್ ನಿನ್ನ ಎಗೇನೆಸ್ಟ್ ಯಾರಿದ್ದಾರೆ ಅವ್ರ ಹತ್ರ ಮಾತಾಡಬೇಡ, ಆ ರೀತಿಯಾಗಿ ಕಾಮಿಡಿ ಮಾಡಬೇಡ ಅಂತ ಇಲ್ಲಿ ಹೇಳಿದ್ರು, ಸೂಕ್ಷ್ಮವಾಗಿ ಹೇಳಿದ್ರು. ಇದನ್ನ ಗಿಲ್ಲಿ ನಟ ಅವರು ತುಂಬ ಚೆನ್ನಾಗಿ ತಲೆಗೆ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವರು ಎಲ್ಲರಿಗೂ ಕೂಡ ತಂದಿಟ್ಬಿಟ್ಟು ಮಜಾ ನೋಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದ್ದಾರೆ. ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅಂತ ಅಂದ್ಬಿಟ್ಟು ಧ್ರುವಂತವ್ರು ಏನು ಹೇಳಿದ್ರು, ಆಲ್ಮೋಸ್ಟ್ ಆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅವ್ರಿಗೇನೆ ಇಲ್ಲಿ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಕೊಟ್ಟಿದ್ರಲ್ಲ, ಎಲ್ಲರೂ ಕೂಡ ಮಾತಾಡೋಕ್ಕೆ ಹೊರಗೋದಾಗ ಇಲ್ಲಿ ಅಶ್ವಿನಿ ಗೌಡ ಅವರು ರಾಶಿಕ್ ಅವರು ಇಲ್ಲಿ ಕೂತಿರ್ತಾರೆ. ಇಲ್ಲಿ ಅಶ್ವಿನಿ ಗೌಡರಿಗೆ ಎಷ್ಟು ಒಂದು ಇದಿದೆ ಅಂತಂದ್ರೆ ಅವ್ರಿಗಾದ್ರೆ ಮಾತ್ರ ಇಲ್ಲಿ ಅವಮಾನ, ಬೇರೆಯವ್ರಿಗಾದ್ರೆ ಅದು ಅವಮಾನ ಅಲ್ಲ. ಇಲ್ಲಿ ರಕ್ಷಿತ್ ಅವರು ಚಪ್ಪಲಿ ತೋರಿಸಿದ್ರು ಒಂದು 4-5 ಸತಿ ಕಲಾವಿದರಿಗೆ, ಇಲ್ಲಿ ಅವರು ತುಂಬಾ ಹೀಯಾಳಿಸ್ಬಿಟ್ಟು ಮಾತಾಡಿದ್ರು ಅಂತ ಅಂದ್ಬಿಟ್ಟು ಅವರು ಒಂದು ದ್ವೇಷ ಸಾಧಿಸ್ತಿದ್ದಾರೆ. ಇಲ್ಲಿ ಧ್ರುವಂತವ್ರು ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಕಾಲಿಂದ ಹಿಂಗೆ ಕೈ ತೋರಿಸ್ಬಿಟ್ಟು ಆಲ್ಮೋಸ್ಟ್ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ, ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆಯಲ್ಲ ಗೊತ್ತಿಲ್ಲ, ಬಟ್ ನಾನು ಅಬ್ಸರ್ವ್ ಮಾಡಿದೆ. ಇಲ್ಲಿ ರಾಶಿಕ್ ಅವ್ರ ಹತ್ರ ಬಂದ್ಬಿಟ್ಟು ಇಲ್ಲ ಅವನು ನಿನ್ ಪರ ನಿಂತ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಕಾಲಿಗೆ ಕೈ ಹೊಡ್ಕೊಂಡು ತೋರಿಸ್ಬಿಟ್ಟು ಹಿಂಗೆ ತೋರಿಸಿದ್ರು, ಅಂದ್ರೆ ಚಪ್ಪಲಿ ತಗೊಂಡು ಹೊಡಿತೀನಿ ಅನ್ನೋ ರೀತಿಲಿ ಇಲ್ಲಿ ತೋರಿಸಿದ್ರು. ಆವಾಗ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಏನು ಅನ್ನಿಸ್ಲಿಲ್ಲ. ಆಲ್ಮೋಸ್ಟ್ ಈ ಒಂದು ವಿಡಿಯೋ ನೀವು ನೋಡಿರ್ತೀರೋ ನನಗಂತೂ ಗೊತ್ತಿಲ್ಲ, ಅಬ್ಸರ್ವ್ ಮಾಡಿದವ್ರಿಗೆ ಕೆಲವೊಬ್ಬರಿಗೆ ಇಲ್ಲಿ ಗೊತ್ತಿರುತ್ತೆ. ನೀವೇನಾದರೂ ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ ಸುಳ್ಳು ಹೇಳ್ತೀರಿ ಅಂತ, ನಿಜವಾಗ್ಲೂ ಕೂಡ ಸುಳ್ಳು ಹೇಳ್ತಾರ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಇವರೆಲ್ಲರೂ ಕೂಡ ಡಿಸ್ಕಷನ್ ಮಾಡ್ಬೇಕಾದ್ರೆ ಇಲ್ಲಿ ಧ್ರುವಂತವ್ರು ಆ ರೀತಿ ಹೇಳ್ತಾರೆ. ಇವ್ರದ್ದು ಮಾತ್ರ ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್, ಗಿಲ್ಲಿ ಅವರಿಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇಲ್ವಾ? ಅದೇ ಹೇಳಲು ಅವ್ರವ್ರ ಬುಡಕ್ಕೆ ಬಂದಾಗ ಅವ್ರು ಏನು ಬೇಕಾದ್ರೂ ಇಲ್ಲಿ ಮಾತಾಡ್ತಾರೆ, ಅತಿರೇಕಕ್ಕೆ ಹೋಗ್ಬಿಡ್ತಾರೆ. ಈಗ ಧ್ರುವಂತವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ, ಹೇಗಿದ್ರು ನಾಮಿನೇಷನ್ ಆಗಿದ್ದೀನಿ, ಇಲ್ಲಿ ಗಿಲ್ಲಿಯವ್ರ ಜೊತೆ ಮಾತಾಡಲಿಲ್ಲ ಅಂತಂದ್ರೆ ಅಥವಾ ಜಗಳ ಆಡಲಿಲ್ಲ ಅಂತಂದ್ರೆ ನಾನು ಕಾಣಿಸ್ಕೊಳ್ಳಲ್ಲ, ಇಲ್ಲಿ ಫೂಟೇಜ್ ಸಿಗಲ್ಲ ಅಂತ ಗೊತ್ತಾಗಿದೆ. ಇವಾಗ ಈ ವಾರ ಏನೋ ಒಂದು ಚಟುವಟಿಕೆ ಕೊಡದೇ ಇರೋದಂತೂ ತುಂಬಾನೇ ಒಳ್ಳೆ ಕೆಲಸ ಆಯಿತು. ಯಾರ್ಯಾರ ವ್ಯಕ್ತಿತ್ವನ ಯಾವ ರೀತಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಸಖತ್ತಾಗಿ ಗೊತ್ತಾಗಿದೆ ಅಂತ ಹೇಳ್ಬೋದು. ಇನ್ನು ಉತ್ತಮ ಮತ್ತೆ ಕಳಪೆ, ಆಲ್ಮೋಸ್ಟ್ ಉತ್ತಮ ಅಂತಂದ್ಬಿಟ್ಟು ಇಲ್ಲಿ ಕ್ಯಾಪ್ಟನ್ ಡಿಸೈಡ್ ಮಾಡೋ ಕಾರಣ ಇಲ್ಲಿ ಉತ್ತಮ ಅಂದ್ಬಿಟ್ಟು ಚಂದ್ರಪ್ರಭಾ ಅವ್ರಿಗೆ ಹೋಯ್ತು. ನನ್ನ ಪ್ರಕಾರ ಉತ್ತಮ ಬಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಬರಬೇಕಿತ್ತು. ಏನಕ್ಕೆ ಅಂತ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೂ ಕೂಡ ಇಲ್ಲಿ ಆ ಒಂದು ಸೀನ್ನ ದೊಡ್ಡದಾಗಿ ಮಾಡದೆ ಸುಮ್ಮನೆ ನಾರ್ಮಲ್ ಆಗಿ ತಗೊಂಡ್ಬಿಟ್ರು. ಇಲ್ಲಿ ಯಾರಪ್ಪ ತುಂಬಾ ಚೆನ್ನಾಗಿ ಉತ್ತಮವಾಗಿ ಇಲ್ಲಿ ಆಟ ಆಡಿದ್ದು. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಅವ್ರೇನಾದ್ರೂ ಇಲ್ಲಿ ತಪ್ಪು ಮಾಡಿದ್ರು ಕೂಡ ತಪ್ಪಿಸ್ಕೊಂಡ್ಬಿಡ್ತಾರೆ, ತಪ್ಪು ಮಾಡದೇ ಇರೋರು ಸಿಕ್ಕಾಕೊಂತಾರೆ ಅಂತಾರಲ್ಲ, ಅದಕ್ಕೆ ಇಲ್ಲಿ ಗಿಲ್ಲಿಯವರೇ ಉದಾಹರಣೆ. ಇಲ್ಲಿ ಅವ್ರದ್ದೆಲ್ಲ ಕೂಡ ಸರಿ ಅಂತ ನಾನು ಇಲ್ಲಿ ಹೇಳ್ತಲ್ಲ, ಸ್ವಲ್ಪ ಆಟ ಆಡಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ಸ್ವಲ್ಪ ಕಾಮಿಡಿ ಮಾಡ್ತಾರಲ್ಲ, ಸ್ವಲ್ಪ ಅದನ್ನ ಬದಿಗೆ ಒತ್ತುಬಿಟ್ಟು ಇವ್ರ ಎಗೇನೆಸ್ಟ್ ಯಾರ್ಯಾರು ಇದಾರೋ ಬೇಕಂತ ಇಲ್ಲಿ ಯಾರ್ಯಾರು ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೋ ಅವ್ರ ಹತ್ರ ಕಾಮಿಡಿನ ಸ್ವಲ್ಪ ಕಮ್ಮಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಸುತ್ತೆ. ಕೇವಲ ಒಂದು ಬಜ್ಜಿ ವಿಚಾರಕ್ಕೆ ನಾವು ಇಲ್ಲಿ ಟಾಸ್ಕ್ ನ ಸೋತೋಗ್ಬಿಟ್ವಿ, ನಿನ್ನಿಂದನೇ ಆಯ್ತು ಅಂತ ಅಂದ್ಬಿಟ್ಟು ಕಳಪೆ ಕೊಟ್ಟರು. ಜಾನ್ವಿಯವರು ಕೂಡ ನೋಡಿ ಯಾವ ರೀತಿ ಜಾರ್ಕೊಂಡ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಸೇರಿದ ತಕ್ಷಣ ಇಲ್ಲಿ ಗಿಲ್ಲಿಯವರು ಕೆಟ್ಟವರು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ಸುತ್ತೆ. ಅದೇ ಇಲ್ಲಿ ಅಶ್ವಿನಿ ಗೌಡ ಅವರಿಂದ ಈಚೆ ಇದ್ದಾಗ ಗಿಲ್ಲಿಯವರು ಉತ್ತಮವಾಗಿ ಆಟ ಆಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇವರು ಯಾವ ರೀತಿ ಅಂದ್ರೆ ಆ ಕಡೆನೂ ಹೋಗಕ್ಕಾಗ್ತಾರೆ, ಈ ಕಡೆನೂ ಹೋಗಕ್ಕಾಗ್ತಾರೆ. ಈಗ ವೀಕ್ಷಕರೇ ಹಾನೆಸ್ಟ್ ಆಗಿ ಇಲ್ಲಿ ಹೇಳಿ, ಗಿಲ್ಲಿ ಅವ್ರಿಗೆ ಕಳಪೆ ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಯ್ತಾ? ಇಲ್ಲಿ ಉತ್ತಮ ಬಂದ್ಬಿಟ್ಟು ಚಂದ್ರಪ್ರಭಾ ಅವ್ರಿಗೆ ಕೊಡಬೇಕಿತ್ತ? ಹಾನೆಸ್ಟ್ ಆಗಿ ಕೆಲವೊಬ್ರು ಹೇಳಲ್ಲ, ಯಾಕಂತಂದ್ರೆ ಗಿಲ್ಲಿಯವ್ರಿಗೆ ಬಕೆಟು ಹಾಗೆ ಹೇಗೆ ಅಂತಾರೆ. ಯಾಕಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೂ ಕೂಡ ಇಲ್ಲಿ ಯಾರಪ್ಪ ಸುಮ್ಮನೆ ಇರ್ತಾರೆ? ನಿಜವಾಗ್ಲೂ ಕೂಡ ಯಾರು ಕೂಡ ಇಲ್ಲಿ ಸುಮ್ಮನೆ ಇರೋದೇ ಇಲ್ಲ. ಇಲ್ಲಿ ರಿಷಾ ಅವ್ರಿಗೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ನನಗೆ ಅನಿಸ್ತದೆ. ಯಾಕಂದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಇನ್ನೇ ಹೇಳಿದೆ, ಸುಮಾರು ವಿಚಾರಗಳು ಈ ತರ ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದ್ದು ಎಲ್ಲರೂ ಕೂಡ ಮನೆಯಲ್ಲಿ ಮಾತಾಡ್ತಿದ್ದಾರೆ. ಬಟ್ ಧ್ರುವಂತವ್ರು ಇವತ್ತು ಮಾತಾಡಿದ್ರೆ ಇವತ್ತಿನ ಎಪಿಸೋಡ್ ನೋಡಿದವ್ರಿಗೆ ಇಲ್ಲಿ ಗೊತ್ತಿರುತ್ತೆ, ಒಂದೊಂದು ದಿವಸ ಇಲ್ಲಿ ಗಿಲ್ಲಿ ಅವ್ರ ಮೇಲೆ ಒಬ್ಬೊಬ್ರು ಇಲ್ಲಿ ಅಟ್ಯಾಕ್ ಮಾಡ್ತಾ ಬರ್ತಾ ಇದ್ದಾರೆ. ಇವಾಗ ಫಸ್ಟ್ ಅಶ್ವಿನಿ ಗೌಡ ಅವರು ಪ್ರಾರಂಭ ಮಾಡಿದ್ರು, ಅದಾಗಿದ ತಕ್ಷಣ ಇವಾಗ ರಿಷಾ ಅವರು ಆರಂಭ ಮಾಡಿದ್ರು, ಈಗ ಧ್ರುವಂತವ್ರು, ನೆಕ್ಸ್ಟ್ ಇಲ್ಲಿ ಸುದಿ ಅವ್ರು ಬರ್ತಾರೆ. ಇವಾಗ ಇವ್ರದಾರ ಒಂದು ಮುಗಿತಲ್ವ ಟರ್ಮು, ನೆಕ್ಸ್ಟ್ ಇಲ್ಲಿ ಸುದಿ ಅವ್ರು ಬರ್ತಾರೆ ಆಲ್ಮೋಸ್ಟ್ ಅಂತ ನನ್ನ ಒಂದು ಅನಿಸಿಕೆ. ಇಲ್ಲಿ ಉತ್ತಮ ಕಳಪೆ ಬಂದ್ಬಿಟ್ಟು ನಿಜವಾಗ್ಲೂ ರಿಷಾ ಅವ್ರಿಗೆ ಕೊಡಬೇಕಿತ್ತು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ನೀನು ಈ ರೀತಿಯಾಗಿ ಮಾತಾಡ್ತಾ ಇದೀಯಾ, ನೀನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಬೇಕಿತ್ತು. ಆ ಒಂದು ತಾಕತ್ತು ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ನಿಜವಾಗ್ಲೂ ಕೂಡ ಇಲ್ಲಿ ಇರಲಿಲ್ಲ. ಯಾಕಂದ್ರೆ ಅವ್ರು ಔಟ್ ಟೀಮ್ ಅಲ್ಲಿ ಇದ್ದಾರೆ, ಬಕೆಟ್ ಟೀಮ್ ಅಲ್ಲಿ, ಅದಕ್ಕೋಸ್ಕರನೇ ಇಲ್ಲಿ ಆಲ್ಮೋಸ್ಟ್ ಕಳಪೆ ಇಲ್ಲಿ ರಿಷಾ ಅವರಿಗೆ ಸಿಗ್ಲಿಲ್ಲ. ಇಲ್ಲಿ ಇಬ್ಬರನ್ನ ಕಳಪೆಗೆ ಕಳಿಸ್ಬೇಕಿತ್ತು, ಒಂದು ರಿಷಾ ಅವ್ರನ್ನ, ಇನ್ನೊಂದು ಇಲ್ಲಿ ಸುದಿ ಅವ್ರನ್ನ. ಆಲ್ಮೋಸ್ಟ್ ಸುದಿ ಅವರು ತಪ್ಪಿಸ್ಕೊಂಡ್ಬಿಟ್ರು. ಹೋಗ್ತಾ ಏನಾಯ್ತು ಅಂದ್ರೆ ಫಸ್ಟ್ ಇಲ್ಲಿ ಸುದಿ ಅವರಿಗೆ ಜಾಸ್ತಿ
ಜಾಸ್ತಿ ಬಿದ್ದಿತ್ತು ಓಟು. ಇಲ್ಲಿ ಎಲ್ಲರೂ ಕೂಡ ಹುಷಾರಾಗ್ಬಿಟ್ರು ಬಕೆಟ್ ಟೀಮ್ ಅವರು, ಇಲ್ಲ ನಾನು ಕೂಡ ಇಲ್ಲಿ ಕೊಟ್ಬಿಟ್ರೆ ಇದಾಗುತ್ತೆ ಅಂತ ಅಂದ್ಬಿಟ್ಟು. ಚಂದ್ರಪ್ರಭಾ ಅವರಂತೂ ಏನು ನಮ್ದವ್ರಿಗೆ ಚೂರಿ ಹಾಕ್ತಾರೆ ಅಂತಂದ್ರೆ, ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರು ಹೋಗ್ಬೇಕು ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ. ಮತ್ತಿಲ್ಲಿ ಅದೇನೋ ಹೇಳ್ತಾರಲ್ಲ, ಒಂದೇ ಅವ್ರ ಜೊತೆನೇ ಇದ್ಕೊಂಡು ಅವ್ರಿಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾರೆ. ಚಂದ್ರಪ್ರಭಾ ಅವರು ಅವ್ರು ಏನ್ ಮಾತಾಡ್ತಾರೆ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಿಮ್ಮ ಮುಖಕ್ಕೆ ಮಸಿ ಬಳಿಯ ತಗೊಳ್ಳೋದಾದ್ರೂ ಗಿಲ್ಲಿ ಕಾವ್ಯ ಬೇಕಾಗುತ್ತೆ ಅವ್ರಿಗೆ. ಮತ್ತಿಲ್ಲಿ ಕಳಪೆ ಬಂದರೂ ಕೂಡ ಇಲ್ಲಿ ಗಿಲ್ಲಿ ಕಾವ್ಯ ಅವರೇ ಬೇಕಾಗ್ತಾರೆ. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ಅವ್ರನ್ನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಹೇಳಿದ್ರು ಕೂಡ ನಡೆಯುತ್ತೆ ಬಿಡು, ಇವನ್ ಮೇಲೆ ಹೊಡೆದ್ರೂ ಕೂಡ ನಡೆಯುತ್ತೆ, ಮತ್ತೆ ಇಲ್ಲಿ ಏನ್ ಹೇಳಿದ್ರು ಕೂಡ ನಡೀದೇ ಇರುತ್ತೆ ಆಲ್ಮೋಸ್ಟ್. ಇವಾಗ ನನ್ನ ಪ್ರಕಾರ ಉತ್ತಮ ಬಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವರು, ಕಳಪೆ ಬಂದ್ಬಿಟ್ಟು ರಿಷಾ ಅವ್ರು ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಸುದ್ದಿವರೆಗೂ ಸಿಕ್ಕಿದ್ರು ಕೂಡ ಇಲ್ಲಿ ಪರವಾಗಿಲ್ಲ, ಆದ್ರೆ ಇಬ್ರು ಕೂಡ ಇಲ್ಲಿ ಹೋಗ್ಲೇ ಇಲ್ಲ. ಆಲ್ಮೋಸ್ಟ್ ಬೇಡದೇ ಇರೋ ವಿಚಾರಗಳು ಮಾತಾಡ್ಕೊಂಡ್ಬಿಟ್ಟು ಎಲ್ಲೆಲ್ಲ ಹೋಗ್ಬಿಡ್ತು ಟಾಪಿಕ್ ಅಂತೂ. ಇಲ್ಲಿ ಧ್ರುವಂತ್ ಅವರಂತೂ ತುಂಬಾ ಚೆನ್ನಾಗಿ ಆಟ ಆಡೋದನ್ನ ಕಲ್ತು ಬಿಟ್ಟಿದ್ದಾರೆ. ಇಲ್ಲಿ ನಾನು ಯಾರಿಗೆ ಇಲ್ಲಿ ಟಾರ್ಗೆಟ್ ಮಾಡಿದ್ರೆ ನಾನು ಹೈಲೈಟ್ ಆಗ್ತೀನಿ ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ದಾರೆ. ಇಲ್ಲಿ ಅವ್ರು ಮಾತಾಡಿದ್ದನ್ನೇ ಇಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ವಾದ ಮಾಡ್ತಿದ್ದಾರೆ. ಸೊ ವೀಕ್ಷಕರೇ, ಟೋಟಲ್ ಆಗಿ ಇವತ್ತಿನ ಎಪಿಸೋಡಲ್ಲಿ ಧ್ರುವಂತ್ ಅವ್ರನ್ನ ಹೈಲೈಟ್ ಮಾಡಿ ಇಲ್ಲಿ ತೋರಿಸಿದ್ರು, ಮತ್ತೆ ರಿಷಾ ಅವ್ರನ್ನ ಸೇವ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗನ್ನಿಸ್ತದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.